ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗೆ. ಇದೇನು ಯಮಹಾ ಸ್ಪೆಷಲಿಸ್ಟ್. ನಾವು ಇದೇನು ಗಾಡಿ ತೋರಿಸ್ತಾ ಇದ್ದೀನಿ, ಯಮಹಾ R15 ಗಾಡಿ. ಬಿದ್ದಿದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಗಾಡಿ ಟೋ ಮಾಡ್ಕೊಂಬಂದರು. ಯಮಹಾ MT R15 ಯಾವುದೇ ಇರಲಿ, ಯಮಹಾ ಕಂಪ್ನಿದು ಪ್ರತಿಯೊಂದು ಗಾಡಿನೂ ನಾವು ರಿಪೇರಿ ಮಾಡಿ ಕೊಡಲಾಗುತ್ತದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಯೂಸ್ಫುಲ್ ಆಗೋದ್ರಿಂದ ನಿಮಗೆ ಯೂಸ್ಫುಲ್ ವಿಡಿಯೋ ಸಿಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದು ಯಮಹಾ MT 15 ಸೇಮ್ R15 ಎರಡು ಸೇಮ್ ಇಂಜಿನು, ಬಾಡಿ ಲೈನ್ ಮಾತ್ರ ಚೇಂಜ್ ಇದೆ. ಅದು ಫುಲ್ ಶೀಲ್ಡ್ ಬರುತ್ತೆ, ಇದು ಹಾಫ್ ಶೀಲ್ಡ್ ಬರುತ್ತೆ. ಇದ್ರಿಗಂತ ಗೊತ್ತಿರೋರಿಗೆ, ಓಡಿಸಿರೋರಿಗೆ ಗೊತ್ತು ಇದ್ರ ಯಾವ ಥರ ಮಜಾ ಇರುತ್ತೆ ಅಂತ. R15 ಬಿದ್ದಿತ್ತು ಅಂತ ನಾವೇನು ಮಾಡ್ತೀವಿ, ಯಮಹಾ MTನ ಆಯಿಲ್ ಚೇಂಜು ಫುಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಬನ್ನಿ, ಒಬ್ಬರು ಯೂಸ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ವಿಡಿಯೋ ಮಾಡೋದು. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೋಡ್ತಾ ಇರೋರು ಬನ್ನಿ, ಸಪೋರ್ಟ್ ಮಾಡಿ, ಸಪೋರ್ಟು ತೊಗೊಳ್ಳಿ. ಏನಪ್ಪ ಅಂದರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ ನಾನು. ಯಾವುದೇ ಕೆಲಸ ಮಾಡಿ, ಜಿನಿಯನಾಗಿ ಕೆಲಸ ಮಾಡಿ, ಯಮಹಾ ಒರಿಜಿನಲ್ಲೇ ಹಾಕಿ. ಏನಪ್ಪ ವಿಷಯ ಅಂದರೆ ನೋಡಿ, ಇದು R15 ಬಿದ್ದಿತ್ತು. ಬ್ಯಾಲೆನ್ಸಿಂಗ್ ನೋಡಿ, ಈ ಕಾಯಿಲಿದೆಲ್ಲ ಓಪನ್ ಆಗಿಬಿಟ್ಟಿತ್ತು, ಅದರಿಂದ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೋಡಿ, ಬ್ಯಾಕ್ ಆ್ಯಂಗಲ್ ಸೆನ್ಸರ್ ಇದು. ಬ್ಯಾಕ್ ಆ್ಯಂಗಲ್ ಸೆನ್ಸರ್ ಈ ಥರ ಬಿತ್ತು ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಅದರಿಂದ ನೋಡಿ, ಬ್ಯಾಕ್ ಆ್ಯಂಗಲ್ ಸೆನ್ಸರ್ ಅದು ತಗೊಂಬಿಟ್ಟಿತ್ತು. ನೋಡಿ, ಏನೇ ಸೆಲ್ಫ್ ಮಾಡಿದ್ರು ಗಾಡಿ ವರ್ಕ್ ಆಗ್ತಿಲ್ಲ. ನೋಡಿ, ಈ ಥರ ಕೆಳಗೆ ಬಿದ್ದುಬಿಟ್ಟಿತ್ತು. ನಾವು ಒಂದು ಕಡೆಯಿಂದ ಚೆಕ್ ಮಾಡ್ದೋ, ಪ್ಲಗ್ಗು, ಫ್ಯೂಸ್ಗಳು ಪ್ರತಿಯೊಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಬ್ಯಾಕ್ ಆ್ಯಂಗಲ್ ಸೆನ್ಸರು ವರ್ಕ್ ಆಗ್ತಿಲ್ಲ ಅಂತ. ಹೋಗ್ಬಿಡ್ಲಿಲ್ಲ, ಹಾಕಿದ್ರು ಏನೂ ತೋರಿಸ್ತಿಲ್ಲ, ಚೆಕ್ ಇಂಜಿನ್ ಲೈಟು ಬರ್ತಾ ಇರಲಿಲ್ಲ. ನೋಡಿ, ಏನೇ ಮಾಡಿದ್ರು ಬ್ಯಾಕ್ ಆ್ಯಂಗಲ್ ಸೆನ್ಸರು ತಕ್ಕಂತಂದರೆ ಗಾಡಿನ ಸ್ಟಾರ್ಟ್ ಆಗೋಲ್ಲ. ನೋಡಿ, ಇವಾಗ ತೋರಿಸ್ತೀನಿ, ಈ ಥರ ಇರಬೇಕು. ಈ ಥರ ಬೆಲ್ಲಲ್ಲಿ ಸಿಗ್ನಲ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಗಾಡಿ ಯಾವುದು ಅನ್ನೋದು ಒಂದು ಪ್ರೂಫಿಗೋಸ್ಕರ. ಇದು ನೋಡಿ ಈ ಥರ ಇದ್ದರೆ ಗಾಡಿ ದಯವಿಟ್ಟು ಸ್ಟಾರ್ಟ್ ಆಗೋಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಕೆಳಕ್ಕಿತ್ತು ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ ಮತ್ತು ಪವರ್ ಸಪ್ಲೈ ಆಗೋಲ್ಲ. ಏನಾಗುತ್ತೆ ಅಂದರೆ, ಇದು ಕೆಳಗೆ ಬಿತ್ತು ಅಂದರೆ ಗಾಡಿ ಇಷ್ಟು ಡಿಗ್ರಿಲಿ ಕೆಳಕ್ಕಿದೆ, ಅದರಿಂದ ನೀನು ಗಾಡಿ ಸ್ಟಾರ್ಟ್ ಮಾಡಬೇಡ ಅನ್ನೋ ಒಂದು ECM ಸಿಗ್ನಲ್ ಹೋಗುತ್ತೆ. ಆದ್ದರಿಂದ ನೋಡಿ, ಈ ಥರನೇ ಇರಬೇಕು. ಇದು ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಇರಬೇಕು. ಇದೇ ಥರ ಇದ್ದರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಕುಂಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ರಬ್ಬರ್ನ ಟೈಟಾಗಿ ತಳ್ತಾ ಇದ್ದೀನಿ, ತಳ್ಳಿಬಿಟ್ಟು ತೋರಿಸ್ತೀನಿ. ನೋಡಿ, ತಿರ್ಗಾ ಕನ್ಫರ್ಮೇಷನ್ಗೋಸ್ಕರ ತೆಗ್ದು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದ್ದರೆ ದಯವಿಟ್ಟು ಗಾಡಿ ಸ್ಟಾರ್ಟ್ ಆಗೋಲ್ಲ. ನೋಡಿ, ಬೆಲ್ಲಲ್ಲಿ ಸಿಗ್ನಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ಥರ ಪೊಸಿಷನಲ್ಲಿ ಇಕ್ಕಿದ್ರೆ ಮಾತ್ರ, ನೋಡಿ, ಈ ಥರ ಇತ್ತು ಅಂದರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ನೋಡಿ, ಈಗ ತೋರಿಸ್ತಾ ಇದ್ದೀನಿ ಕರೆಕ್ಟ್. ಇದೇ ಥರ ಇರಬೇಕು ಅನ್ನೋದು ಒಂದು ಸಿಗ್ನಲ್ಲು ಮಾಹಿತಿ ನೋಡಿ, ಈ ಥರ ಕೆಳಕ್ಕಿದ್ರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ನೋಡಿ, ಈ ಥರ ಕರೆಕ್ಟಾಗಿ ಲೆವೆಲ್ಗೆ ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಈಗ ರನ್ ಆಯಿತು, ಸ್ಟಾರ್ಟ್ ಮಾಡಿ ರೈಸ್ ಮಾಡ್ತಾರೆ. ಆದ್ಮೇಲೆ ಬೇಜಾಗ್ತಿದೆ ಅಲ್ವಾ, ಇವರು ಬೇರೆ ಕಡೆ ಹೋಗಿದ್ದಾರಂತೆ, ಬೇರೆ ಶೋರೂಮ್ಗೆ ಹೋಗಬೇಕು, ಬೇರೆ ಗ್ಯಾರೇಜಲ್ಲಿ ಹೋಗಿದ್ದಾರೆ, ಶೋರೂಮ್ಗೆ ಹೋಗಬೇಕು. ಇವೆಲ್ಲ ನಾವು ಮಾಡೋದಿಲ್ಲ ಅಂದರು ಅಂತಂದಂತೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿದ್ರು, ಹಿಂಗಾಗಿದೆ ಅಂತ. ನಾನು ಇದು ಗಾಡಿ ಚೆಕ್ ಮಾಡಿ ರೆಡಿ ಮಾಡೋದಲ್ಲ, ರಾತ್ರಿ 10 ಗಂಟೆ ಹೋಗಿದ್ದೀನಿ. ಮಕ್ಕಳಲ್ಲಿ ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆದರೆ ವೀಡಿಯೋನ ಆದಷ್ಟು ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ದಯವಿಟ್ಟು ಇನ್ಸ್ಟಾದಲ್ಲಿ ಶೇರ್